ಏ ಈಕಿನ ಬಾಯ್ಲೆ. ಹಾ ಹೇಳ್ರಿ, ಇವ್ರು ಯಾರು? ಅದೊಂದು ದೊಡ್ಡ ಕತಿ ನಾನು ನಿಂಗೆ ಹೇಳ್ತೇನಂತ. ಮೊದಲು ಅವ್ರಿಗೆ ಪಾಪ ಊಟ ಜಳಕಕ್ಕೆ ನೀರಿಗೆ ವ್ಯವಸ್ಥೆ ಮಾಡು. ಏನು ಹಂಗ ಊಟದ ತಾಟು ವ್ಯವಸ್ಥೆ ಮಾಡು. ಊಟ ಮಾಡ್ಲಿ ಹೊತ್ತಾಗೈತಿ ಪಾಪ. ಅವರು ಉಂಡಿದ್ದ ನಿನ್ನೆ ಅಂತ. ಹಾಂ ಆತ, ಸರಿ ನಾ ಹೋಗಿ ನೀರು ವ್ಯವಸ್ಥೆ ಮಾಡ್ತೇನೆ ತಡ್ರಿ, ಕುಂದ್ರಿ ಅಂದ್ರಿ. ಯಜಮಾನ್ರ ನಿಮ್ಮ ಉಪಕಾರನ ಈ ಕರೆನ ಮರ್ಯಾಕೆ ಆಗಂಗಿಲ್ಲ ಬಿಡ್ರಿ. ಭಾಳ ನಮಗೆ ತೊಂದರೆನ ಆಗಿತ್ತು ರೀ. ಈಗ ನೀವು ನಮ್ಗೆ ಈಗ ಆಶ್ರಯ ಕೊಡಲಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಅನ್ನಂಗಾಗಿತ್ತು ನೋಡ್ರಿ. ಈಗ ಥಾ ಅದಕ್ಕೆಲ್ಲ ಯಾಕಪ್ಪ ಅಷ್ಟು ಇದು ಮಾಡ್ಬೋದು? ಮನುಷ್ಯ ಆಗಲಾರ್ದ ಮತ್ತು ಮರ ಹಾಕವನ ಹೇಳಿ ನೋಡೋಣ. ಇವತ್ತು ನಮಗೇನು ತೊಂದರೆ ಅಂದ್ರೆ ನಾಳೆ ನೀವು ನಿಮಗೆ ತೊಂದರೆ ಅಂದಾಗ ನಾವು ಒಬ್ರಿಗೊಬ್ರು ಆಸರ ಆಗಕ್ಕೆ ಬೇಕು. ಅದ ಜಗದ ನಿಯಮ. ಆದ್ರೆ ನಿಮ್ಮ ಅಂತೇಳಿ ಒಂದು ನಂದು ಬೇಡಿಕೆ ಐತ್ರಿ. ಏನು ಹೇಳಪ್ಪ? ಏನಿಲ್ಲ ರೀ, ನಾವಿಲ್ಲಿರೋ ವಿಚಾರ ನೀವು ಊರಾಗ ಮುಟ್ಟಿಸ್ಬೇಡ್ರಿ ಈಗ ಸದ್ಯಕ್ಕೆ. ಯಾಕಪ್ಪ? ನಿಮ್ಮಪ್ಪ ನಿಮ್ಮವ್ವ ಹುಡುಕ್ತಿರ್ತಾರೆ ಏನ? ಇಲ್ಲೇ ಅದಾರ ಅಂದ್ರೆ ಅವ್ರಿಗೂ ಒಂದು ನೆಮ್ಮದಿ ಅಲ್ಲನ. ಯಾಕೆ ಮುಟ್ಟಿಸ್ಬೇಡ ಅಂತಿ ಹೇಳಿಬಿಟ್ಟಿದ್ರೆ ಆಗೋಕ್ಕಿತ್ತಲ್ಲಪ್ಪ. ಇಲ್ರಿ ಈಗ ಸದ್ಯದ ಮಟ್ಟಿಗಂತರೂ ಅವ್ರಿದ್ರಿಗೆ ಏನು ಹೇಳಕ್ಕೂ ನಂಗೆ ಇಷ್ಟ ಇಲ್ಲ ನೋಡ್ರಿ. ಯಾಕಂದ್ರೆ ನಮ್ಮನ್ನು ಭಾಳ ಒಂಥರ ಮನ್ಸಿಗೆ ನೋವು ಮಾಡಿ ಅವ್ರು ಕಳ್ಸ್ಯಾರ್ರಿ. ಅವ್ರ ಮನ್ಸಿಗೆ ನಾವು ನೋವು ಮಾಡೇವಿ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಇಲ್ಲ ಅಂತ ಹೇಳಂಗಿಲ್ಲ. ಆಗೈತಿ ಅದನ್ನ ಅವ್ರು ಒಪ್ಕೊಳ್ಳಾರ್ದ ನಮ್ಮ ನನ್ನ ಮನೆ ಬಿಟ್ಟು ಹೋಗಿ ಮಗ ಅನ್ನೋದು ಮರ್ತು ಇದು ಮಾಡ್ಯಾಳ. ಅದಕ್ಕೆ ಈಗ ಸದ್ಯಕ್ಕೆ ಯಾಕೆ ನನಗೆ ಬೇಡ, ಯಾರು ಉಸಾಬ್ರನ್ನೂ ಬೇಡ, ಯಾರಿಗೆ ಏನು ತಿಳಿಸೋದು ಬೇಡ ಅಂತ ಅನ್ಸೈತಿ. ಅದಕ್ಕೆ ನನಗೆ ಈಗ ಸದ್ಯಕ್ಕೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಿನ ಮಗನ ಬೆಲೆ ಸೊಸಿ ಬೆಲೆ ಇವ್ರಿಗೂ ಗೊತ್ತಾಗಲಿ, ತಂದೆ ತಾಯಿ ಬೆಲೆ ನಮಗೂ ಗೊತ್ತಾಗಲಿ. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ. ಒಂದು ಸ್ವಲ್ಪ ದಿನ ಆಗಿಂದ ನಾವು ನಮ್ಮ ಮನೆಗೆ ಹೋಗಿ ಬರ್ತೇನೆ ರೀ. ಆಮೇಲೆ ಈಕಿ ಮನ್ಯಾಗೂ ಅಷ್ಟೆ, ಈಕಿನ ಸೇರ್ವಲ್ರು, ಮಾತಾಡ್ಸ್ವಲ್ರು. ಈಕಿ ಮನ್ಯಾಗ ಈಕಿ ಬೇಡಬೇಕಾಗ್ಯಾಳ ಈಗ. ಅದಕ್ಕೆ ಒಂದು ಸ್ವಲ್ಪ ದಿನ ಮಗಳು ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಅವ್ರಿಗೆ ಏನಾರು ಒಂಚೂರು ಪ್ರೀತಿ ಬರ್ತೈತೆ ಏನು ನೋಡೋಣ ಅಂತಷ್ಟೇ, ಮತ್ತೇನೂ ಇಲ್ಲ. ಈ ಕಾರಣಕ್ಕೆ ನಾನು ಬೇಡ ಅಂತ ಅದೀನಿ. ಮತ್ತೆ ಹೆಂಗೆ ಮಾಡೋದ್ರೀಗ? ಆಯ್ತಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ಆಗ್ವಲ್ತಕ್ಕ. ಏನು ಸರಿ ಇರ್ತೇನೆ ಅಂದ್ರೆ ಇರ್ರಿ. ಸುದ್ದಿ ಮುಟ್ಟಿಸ್ಬೇಡ ಅಂತ ಅನ್ನತ್ತೀರಿ. ನಾಳೆ ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಯಾರು ನನ್ನ ಕೇಳೋಂಗೆ ಏನೂ ಆಗಬಾರ್ದು ನೋಡಿ. ಅದಕ್ಕೆ ಇಲ್ಲರಿ, ನಿಮ್ಮನ್ನು ಯಾರು ಏನೂ ಕೇಳಂಗಿಲ್ಲ ತಗೋರಿ. ಅದಕ್ಕೆ ಗ್ಯಾರಂಟಿ ನಾ ಅದೀನಿ. ನಾ ಮಾತಾಡ್ತೀನಿ. ಇಷ್ಟಕ್ಕೂ ನಾವು ಯಾರಿಗೂ ಬೇಡದಾರ ಆಗಿಬಿಟ್ಟೇವೆ ನೋಡ್ರಿ. ಈಗ ನಾವು ಎಲ್ಲದೇ ಒಂದ್ರು ಯಾರು ಕೇಳಲ್ಲ, ನಾವು ಸತ್ಯ ಒಂದ್ರು ಕೇಳಲ್ಲ, ನಾವು ಬದುಕೆ ಒಂದ್ರು ಕೇಳೋದಲ್ಲ ರೀ. ಯಾರಿಗೆ ಬೇಡ ಬಿಟ್ಟೆ ನೋಡ್ರಿ ನಾವು. ಬೇಡ ನಾವು ಯಾರಿಗೂ ಅನ್ನಂಗೆ ಅವ್ರಿಗೆ ಆಗೈತಿ. ಓಕೆ, ಯಾಕೆ ಸುಮ್ಮನೆ? ಹೌದಿಲ್ರಿ? ನಮ್ಮ ಪಾಡಿ ನಾವು ಇರೋದು ಒಳ್ಳೇದು. ಸರಿ ಆಯ್ತಪ್ಪ, ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ರೀ ಜಳಕಕ್ಕೆ ನೀರು ಇಟ್ಟೇನೆ, ಹೋರಿವಾ ಜಳಕ ಮಾಡೋಗ್ರಿ. ಸರಿ ಬಚ್ಚಲ ತೋರಿಸ್ತೇನೆ. ಹೋಗಿ ಬರ್ತೇನೆ ತಡಿ ನೇತ್ರ. ಹಾಂ ಇಲ್ಲೈತೆ ನೋಡಪ್ಪ, ಎಡಕ್ಕೈತಿ. ಹ್ಞೂ ಏನಾತ್ರಿ ಈಗಾರ ಹೇಳ್ರಿ, ಯಾರು ಏನು ಎತ್ತ ಏನು ಹೇಳ್ವಲ್ರಿ? ಏನೂ ಇಲ್ಲ, ಇವ್ರು ಬೇರೆ ಯಾರು ಅಲ್ಲ. ಕಸ್ತೂರಿ ಊರನವ್ರೆ. ಅವ್ರ ತಾಯಿ ಗೆಳತಿ ಮಗಳಿಕ್ಕಿ. ಪಾರಕ್ಕರ್ ಅಂತ ಇದಾರ ನೋಡಿ. ನೀನು ನೋಡಿ ಮಾತಾಡ್ಸಿ ನೆನಪಿರ್ಬೇಕು ನಿನಗೆ. ನನಗೂ ಹೆಸರು ಕೇಳೇನೆ ಅನ್ಸಾಕತ್ತತಿ. ಹಾಂ ಹಾಂ ಹೆಣ್ಮಗಳು ನೋಡೇನ್ರಿ ನಾನು. ಅವ್ರ ಮಗಳು, ಈ ಹೆಣ್ಮಗಳು ನೇತ್ರ ಅಂತೇಳಿ ಪ್ರೀತಿ ಮಾಡಿ ಲಗ್ನ ಆಗ್ಯಾರ ಇಬ್ರು. ಆದ್ರೆ ತಂದೆ ತಾಯಿ ಮನಿ ಒಳಗೂ ಸೇರಿಸ್ಕೊಂಡಿಲ್ಲ. ಅತ್ತಿ ಮನೆ ನೆಮ್ಮದಿ ಇಲ್ಲ. ಹಂಗಾಗಿ ಅಲ್ಲಿ ಜಗಳ ಆಗಿ ಜೋರ ಮನಿ ಬಿಟ್ಟು ಪಾಪ ಹೊಲ ಅಡ್ಡಾಡಕತ್ತಿದ್ರಿ. ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ದಿಕ್ಕಿಲ್ದಂಗ. ನಾನು ಯಾರು ಏನಂತ ಮಾತಾಡಿಸ್ದಾಗ ಹಿಂಗ ಅವ್ರವ್ರ ಅಂತ ಗೊತ್ತಾತು. ನನ್ನ ಸೊಸಿ ಊರನರಾಗಿ ಹಿಂಗ ಅಡ್ಡಾಡೋದು ಹೆಂಗ? ಅದಕ್ಕೆ ನಮ್ಮ ಹೊಲ್ದಾನ್ ಮಿಷನ್ ಮನಿ ಖಾಲಿ ಐತಲ್ಲ, ಗಂಡ ಹೆಂಡತಿ ಸ್ವಲ್ಪ ದಿನ ಅಲ್ಲೇ ಇರುವಲ್ರಕ್ಕ ಅಂತೇಳಿ ಕರ್ಕೊಂಬಂದೆ. ಓ ಹೌದನ್ರಿ? ಹ್ಞೂ ಆಗ್ಲಿ ಬಿಡ್ರಿ. ಎದ್ರ ಸಂಬಂಧ ವಿರೋಧವಾ? ಓ ಇದು ಲಗ್ನ ಮಾಡ್ಕೊಂಡಿದ್ದಕ್ಕೆ ಜಗಳನವಾ? ಇಲ್ರಿ, ನಮ್ಮದು ಮತ್ತು ಅವ್ರದ್ದು ಜಾತಿ ಸ್ವಲ್ಪ ಬೇರೆ ಬೇರೆ ಐತಿ. ಹಾಗಾಗಿ ನಮ್ಮ ಮನ್ಯಾಗ ಸೇರುವಲ್ರಿ. ಹೌದಲ್ವಾ? ಇರ್ಲಿ ಬಿಡು. ಮನುಷ್ಯ ಜಾತಿ ಅಂತಾನೆ. ಏನು ಜಾತಿ ಏನವ? ಎಲ್ಲರೂ ಅವ್ವ ಅಂತೇಳಿ ಅಂತಾರೆ, ಅಪ್ಪ ಅಂತೇಳಿ ಅಂತಾರೆ. ಎಲ್ಲರ ಮೈಯಾಗ ಇದು ರಗುತ್ತಾದೆ ಕೆಂಪಂದೆ ಎಲ್ಲರೂ ಆದರೂ ಅವ್ವ ಅಂತಾನೆ ಅಂತಾರೆ. ಮನುಷ್ಯಾಗಿ ಇವರು ಜಾತಿ ಸಂಬಂಧ ಬಡ್ದಾಡ್ತಾವೆ. ಹೋಲ್ ಬಿಡು, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ. ಸರಿ ನೀವು ಅಲ್ಲಿರುವಂತ್ರಿ. ಈಗ ಊಟ ಗಿಟ ಮಾಡ್ರಿ. ಅವ್ರು ಬಾವು ಬಂದು ನೀನು ಹೋಗುವ ಜಾಕ ಮಾಡ್ಕೊಂಬ. ಅರಿ ಬದಾವ ಏನು ಕೊಡ್ಲಿವ ಉಟ್ಕೊಳಕ್ಕೆ? ಅದಾವ್ರಿ, ಒಂದು 2-3 ಜೊತೆ ಅದಾವ. ಆಯ್ತವ, ಅವನ್ನ ಉಟ್ಕೋ ಹಂಗಾರೆ. ಹಂಗೇನಾರ ಬೇಕಂದ್ರೆ ನಾನು ಬಾಯ್ ಬಿಟ್ಟು ಕೇಳಿ. ನೀನು ನನ್ನ ಹತ್ರ ಒಂದಿಷ್ಟು ಸೀರೆ ಅದಾವು ಉಡ್ಲಾರ್ದಂತಾವು, ಕೊಟ್ರೆ ನಡೀತಿತ್ತಲ್ವ? ನಿಂಗೇನು ಬೇಜಾರಿಲ್ಲಲ್ಲ? ಅಲ್ಲ ಉಡ್ತೇನೆ ಅಂದ್ರೆ ಕೊಡ್ತೇನೆ. ಚಲೋನ ಅದಾವು. ಒಂದು ಸ್ವಲ್ಪ ಉಟ್ಟುಟ್ಟು ಅವು ಭಾಳ ಅತಿಶಯ ಹಬ್ಬ ಕಾರ್ಯಕಟ್ನ ಅಂತ ಬಂದಾಗ ಇಟ್ಟಿದ್ದು ಸೀರೆ ಅವು ನಡೀತಿತ್ತು ತಗೋರಿ. ದಿಕ್ಕಿಲ್ದರಿ ದೇವ್ರ ದಿಕ್ಕನ್ನಂಗೆ ನಾವೀಗ ಆಶ್ರಯ ಇಲ್ದ ನಿಂತಿದ್ದೇರಿ. ಈಗ ನೀವು ನಮ್ಗೆ ಈಗ ದಾರಿ ಇರಾಕ ನಮಗೆ ನೆಲೆ ಕೊಡಲಿಲ್ಲ ಅಂದಿದ್ರೆ ಏನಾಕಿತ್ತ ನಮ್ಮ ಪರಿಸ್ಥಿತಿ? ಆ ದೇವರಿಗೆ ಗೊತ್ತು ನೋಡ್ರಿ. ಆದರೂ ಬಂದ್ರಲ್ಲ ಕಷ್ಟಕ್ಕೆ ನೀವು. ಖರೇನ ಭಾಳ ಮನ್ಸಿಗೆ ಒಂಥರ ಬೇಜಾರಾಗಿತ್ತು ರೀ. ನಮ್ಮವ್ರು ಯಾರೂ ಇಲ್ಲ ಅಂತೇಳಿ. ಮನುಷ್ಯಾಗ ದಿಕ್ಕಿಲ್ದ ಇದ್ದದ್ದು ಏನಂತಾರಲ್ಲ, ರೊಕ್ಕಿಲ್ದ ಇರ್ಬೇಕಂತ, ಆದ್ರೆ ದಿಕ್ಕಿಲ್ದ ಇರಬಾರ್ದಂತ. ಭಾಳ ಕಷ್ಟ ರೀ ಅದು. ಆತ ಆಗಡವಾ. ನಾನು ಕಸ್ತೂರಿ ಇದ್ದೂರನಕಿ ನೀನು ನಿಮ್ಮನ್ನು ಗೊತ್ತಿದ್ದು ಹೆಂಗೆ ಬಿಡಾಕತ್ತೆ ಹೇಳ? ಕಸ್ತೂರಿ ನನ್ನ ಗೆಳತಿನ ರೀ. ಆಕಿ ನಾನು ಕುಡಿಯಾಡಿ ಬೆಳೆದೇವಿ. ಹೇಳ್ಬೇಕಂದ್ರೆ ಕುಡಿಯಾಡಿ ಬೆಳೆದೇವಂದ್ರೆ ನನಗಿಂತ ಒಂಚೂರು ದೊಡ್ಡಕಿನ ಆಕಿ. ನಾವು ಸಣ್ಣಕ್ಕಿದ್ದೆ ನಾವು ಒಂಚೂರು. ಆದರೂ ನಾವು ಎಲ್ಲ ಜೊತೆಲೇನೆ ಆಟ ಆಡ್ತಿದ್ವಿ ರೀ. ನನಗಿಂತ ಒಂದು ಸ್ವಲ್ಪ ದೊಡ್ಡಕಿ ಆಕಿ.
ಇಷ್ಟೊತ್ತಿಗೆ ಅಲ್ಲೇ ನಂದು ಮದುವೆ ಹಳೆ ಮಾತು ಆಗಿರ್ಬೇಕಿತ್ರಿ. ನನಗೆ ಯಾವುದು ಸಂಬಂಧ ನೋಡಿದ್ರು ಅದು ಏನೋ ಕಾರಣಾಂತರಗಳಿಂದ ಆ ಸಂಬಂಧಗಳು ಬರೀ ತಪ್ಪುದರಿ, ಬರೀ ತಪ್ಪುದು. ಯಾಕೋ ಏನು ಒಂದು ನಮಗೆ ಗೊತ್ತಾಗಲಿಲ್ಲ. ಬರೀ ಹಂಗೆ ತಪ್ಪುದಕ್ಕೆ ತಲೆ ಕೆಟ್ಟು ನಮ್ಮ ಮನೆ ಒಳಗೆ ನನಗಂತೂ ನಮ್ಮಮ್ಮ ನೀ ಕೆಟ್ಟ ನಕ್ಷತ್ರದಾಗ ಹುಟ್ಟಿದಕ್ಕಿ, ನಿನ್ನ ಹಣೆ ಬರ್ದಾಗ ಏನು ಲಗ್ನ ಯೋಗ ಐತೆ ಇಲ್ಲ ಗೊತ್ತಿಲ್ಲ, ಎಂತಾಕಿ ನೀನು ಹಂಗೆ ನೀ ಇಂತಾಕಿ ನೀ ಅಂತೇಳಿ ದರಿದ್ರ ನೀನು ಅಂತೇಳಿ ಬೈಯಕ್ಕೆ ಶುರು ಮಾಡಿಬಿಟ್ರು. ಕ್ರಮೇಣ ನನ್ನ ಮನಸ್ಸಿಗೆ ನಾನು ದರಿದ್ರ ಹೌದು ಅನ್ನಕ್ಕೆ ಶುರು ಅನ್ಸಕತ್ತು ಬಿಡ್ತು. ಆಮೇಲೆ ಇವರು ನಂದು ಪರಿಚಯ ಆದಮೇಲೆ ನಾವಿಬ್ಬರು ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದು. ಇರಲಿ ಬಿಡ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತಿ, ಏನೋ ಒಂದು ಸಮಯ ಸಂದರ್ಭ ಹಂಗೆ ಮಾಡಿಸ್ಬಿಡ್ತೈತಿ. ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ, ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಈಗ ನೀವಿಬ್ರು ಲಗ್ನ ಮಾಡ್ಕೊಂಡಿದ್ದು ನಿಮ್ಮ ತವ್ರ ಮನ್ಯಾಗ ಅವ್ರಿಗೆ ಬೇಜಾರಾಗಿರ್ತೈತಿ. ಇಷ್ಟು ವರ್ಷ ಎದಿವುದ ಸಾಕು ಬೆಳೆಸಿ ಮಕ್ಕಳು ಹಿಂಗೆ ಮರ್ಯಾದೆ ತೆಗೆದ್ರಲ್ಲ ಅಂತೇಳಿ. ಈಗ ನಿಮ್ಮಪ್ಪ ನಿಮ್ಮ ಒಂದು ಪರಿಸ್ಥಿತಿ ನೀವು ವಿಚಾರ ಮಾಡ್ಬೇಕಾ? ಅವ್ರ ಊರಾಗೆಲ್ಲ ಎಷ್ಟು ಅಸಹ್ಯ ಆಗಿರ್ತೈತೆ ಅವ್ರಿಗೆ ಹೇಳ. ಅವಾಗೂ ಅಷ್ಟೇ ಅವ್ರ ಅಪ್ಪ ಅವ ನನ್ನ ಮಗ ಎಂತೆಂಥದ್ದು ಕನ್ಯೆ ತರಬೇಕು, ಮದುವೆ ಮಾಡಬೇಕು, ಏನೋ ಅವ್ರದ್ದು ಒಂದು ಕನಸು ಆಸೆ ಇರ್ತಾವೆ. ಮಕ್ಕಳನ್ನ ಹೆತ್ತಾರಂದಮೇಲೆ ಅವ್ರಿಗೂ ಅವೆಲ್ಲ ಮಣಪಾಲದಂಗೆ ಆತ. ಹಾಗಾಗಿ ಒಂಚೂರು ನಿಮ್ಮ ಕೂಟ ಹಂಗೆ ನಡ್ಕೋತಿರ್ತಾರೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ಏನು ಅಮ್ಮ ನಮ್ಮ ಅವ್ಗ ನನ್ನ ಮ್ಯಾಗ ಅಷ್ಟೇನು ಬೇಜಾರಿಲ್ಲ. ನಮ್ಮ ಮನ್ಯಾಗ ಐತೆ ಒಂದು ಮುದುಕಿ, ನಮ್ಮ ಅವ್ನ ಅತ್ತಿ, ಅದ ಹಂಗೆ ಮಾಡೋದು ನಮ್ಮ ಗಂಡಮ್ಮ ಹಂಗೆ ಮಾಡಿಸ್ತತಿ. ಹೌದೌದು ಹೌದು, ಆಯ್ತು, ಅದಕ್ಕೇನು ಬೇಜಾರು ಆಗ್ಬೇಡ. ಈಗ ಸಮಾಧಾನ ಮಾಡ್ಕೊಡ್ಗಿ, ಹೋಗು ನೀನು ಜಾಕ ಮಾಡು. ಬಂದು ನಾನು ನೋಡು, ಹೋಗು ತಾಟಸ್ತೇನೆ ನಾ ಇಬ್ರಿಗೆ. ಹೋಮ ಕರ್ಕೊಂಬಂದು ಚಲೋ ಕೆಲಸ ಮಾಡಿದ್ನಿಲ್ಲ, ಎಲ್ಲಿ ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂತಿದ್ವ ಏನ, ಹೌದಿಲ್ಲ? ಆಯ್ತು ಬಿಡ್ರಿ, ಕರ್ಕೊಂಬಂದಿರಲ್ಲ, ಈಗ ಮುಗ್ದ ಹೋತ್ ಮತ್ತೆ ಹಾಕಿದ್ರ ಬಗ್ಗೆ. ಸರಿ ಇರುವಲ್ರಕ್ ಬಿಡ್ರಿ, ಊಟಕ್ಕೆ ನೀಡ್ತೀನಿ. ನೀವು ಮಿಷನ್ ಮನೆಗೆ ಆಳು ಕಳಿಸಿರೇನ? ಒಂದು ಸ್ವಲ್ಪ ಹೊಲಸು ಭಾಳ ಆಗಿತ್ತದ. ಹೋಗ್ಯಾರ ಸ್ವಚ್ಛ ಮಾಡಕ್ಕೆಲ್ಲ, ನೀ ಏನಕ್ಕೆ ತಲೆ ಕೆಡಿಸ್ಕೊಬೇಡ. ಹೋಗ್ಯಾರ ಸ್ವಚ್ಛ ಮಾಡ್ತಾರ. ಹೊರಗೆ ಒಂದು ಸ್ವಲ್ಪ ಸಾಮಾನು ಅದು ಇದು ಬಿದ್ದಾವು, ಅವನ್ನೆಲ್ಲ ತೆಗಿಸಿ ಇಡಾಕ್ ಹೇಳ್ತೇನೆ. ಸ್ವಲ್ಪ ದಿನ ಅಲ್ಲೇ ಇರ್ಲಿ ಅಂತ ನಾನು. ಸರಿ, ನೀವು ಬರಂಗಾರ ಕೈಕಲ್ ಮಾರಿ ತೊಳ್ಕೊಂಡು ಊಟ ಮಾಡಿಬಿಡ್ರಿ ಮತ್ತೊಮ್ಮೆ, ಯಾಕೆ ಹೌದಿಲ್ಲ? ಅಂದಂಗೆ ಇವು ಹೋದವ ಏನು ಇನ್ನೂ ಬಂದಿಲ್ಲಲ್ಲ ಕೆಲ್ಸದ ಮ್ಯಾಗ? ಬರ್ತಾನೆ ಇವತ್ತು ಪೇಟೆಯಾಗ ಸುಮಾರು ಕೆಲಸ ಅದಾವು, ಅಷ್ಟು ಮುಗಿಸ್ಕೊಂಡು ಒಮ್ಮೆ ಬಂದ್ಬಿಡು ಅಂತ ಹೇಳೀನಿ. ಹಂಗಾಗಿ ಏನಾರ ತಡ ಆಗಿರ್ಬೇಕು, ಬರ್ತಾನೆ. ಆಯ್ತು ತಗೋರಂಗಾರ. ಯಾರು ಸತ್ರ ಅಂತ ಹಿಂಗೆ ಕುಂತಿ ಹಿಡ್ಬಿಟ್ಟಿ ಮಾರಿ ಜೋತ್ ಬಿಟ್ಕೊಂಡ? ಅರಿಷ್ಟು ಮಕ್ಕ ಮಣ್ಣ ಅಲ್ಲಿ ನಿಂದು ಹೇಳ್ತೀನಿ ಏನಂತಿ ತೋಲೆ ನನಗೆ ಎಟ್ಟು ಕೆರವ. ನಾನು ನೋಡಾಕತ್ತೀನಿ ಒಂದು ಬೆಳಗಿಂದ ಹಿಂಗೆ ಊಟ ಹೊಡ್ಕೊಂಡು ಕೂತ್ ಬಿಟ್ಟಾಳಿ ಇಲ್ಲಿ ತಲೆ ಕೆಡ್ಸಕತ್ತಾಗ. ಮನುಷ್ಯಳದಿ ಏನದಿಯಾ ನೀನು? ಹೇಳಿದ್ರೆ ಒಂದೈಟು ಮಾತು ಕೇಳವಲ್ಲಲ್ಲ. ಅಯ್ಯೋ ಅತ್ತಿಯರ, ಯಾಕೆ ಹಿಂಗೆ ನನ್ನ ಜನ್ಮ ತಿಂತೀರಿ ಹೇಳ್ರಿ? ನಾನು ನಿಮಗೆ ಏನು ತ್ರಾಸ ಕೊಟ್ಟಿನಿ? ಯಾಕೆ ನನ್ನ ಪಾಡಿಗೆ ನಾ ಇರಬಾರ್ದನ್ರಿ? ಅಯ್ಯೋ ನಿನ್ನ ಪಾಡಿಗೆ ನೀ ಇರು, ಕಣ್ಣಿದ್ರಿಗೆ ಈ ನಮ್ಗೆ ಕೂತ್ರು ಕೇಳಕ್ಕೆ ನಾನು ನೋಡಾತೀನಿ. ಈಗ ಹೇಳ್ತಾಳ ಆಮೇಲೆ ಹೇಳ್ತಾಳೆ, ಈಗ ಹೇಳ್ತಾಳ ಆಮೇಲೆ ಹೇಳ್ತಾಳ ಅಂತೆ. ಅದು ಯಾ ನಮ್ಗೆ ಕುಂತಿಯೇ ಏನ ಪುಣ್ಯಾತ್ ಕಿತ್ತಿ ನೀನು? ಅದೇನಂತ ಬೇಜಾರಾಗಿತ್ತು ನಿನಗೆ? ಯಾಕೆ ಎದ್ರ ಸಂಬಂಧ ಬ್ಯಾಸರ ಯಾಕಾಗಬೇಕಂತ ಕೇಳಾಕತ್ತೇನೆ ನಿನಗೆ. ಹೋದ್ರ ಏನು ಅದನ್ನ ಕೊರಕೋತ ಕುದ್ರಾಕತ್ತೇನೆ? ನಮ್ದು ನಾವು ಜೀವನ ಅಂತ ನೋಡ್ಕೊಂಡು ಸುಮ್ಮನೆ ಆಗ್ಬೇಕು. ಇದಾರಿಲ್ಲ ನಿಮ್ಮ ಮಗ ಸುಸಿ ಮನ್ಯಾಗ? ನಾನು ನೋಡ್ತಾ ಇದೀನಿ, ಅದನ್ನೇ ಬೆಳೆಸ್ಕೊಂಡು ನಿಂತು ಬಿಟ್ಟಾಳ. ಹೋದ್ರು ಇನ್ನ ಬಂದಿಲ್ಲಲ್ಲ ಅಂತೇಳಿ ಚಿಂತೆ. ಈಗ ನೋಡು, ನಾನು ಒಂದು 4-5 ಬತ್ತಲ್ಲಿ ಕೇಳೀನಿ, ಎಲ್ಲಿ ಹೋದ್ರು ಏನಾದ್ರು ಏನು ನಮ್ಗೆ ಸಿಕ್ಕಿಲ್ಲ ಉತ್ತರ. ಅದಕ್ಕೆ ನಾನಾರ ಏನ್ ಮಾಡ್ಲಿ? ಅಲ್ಲ ನೀವು 4-5 ಬತ್ತಲ್ಲಿ ವಿಚಾರಿಸಿರನ್ರಿ? ವಿಚಾರ್ಸೇನಿ. ಯಾಕೆ ಅದನ್ನೇ ಬೆಳೆಸ್ಕೊಂಡು ಹೊಂಟಿ ನೀನು? ಅಲ್ಲೋಡ ಅವ್ರ ಜೀವಕ್ಕಂತೂ ಏನು ತೊಂದರೆ ಮಾಡ್ಕೊಂಡಿಲ್ಲ. ಹಂಗಿದ್ದಿತ್ತಂದ್ರೆ ಇಲ್ಲೋಡಿಲ್ಲ ಏನು ಸುದ್ದಿ ಗೊತ್ತಾಕಿದ್ದಿಲ್ಲನ? ಅಯ್ಯೋ ದೇವ್ರೆ, ಅವರು ಎಲ್ಲೇ ಒಂದು ಬತ್ತಲ್ಲಿ ಹೋಗಿ ತಮ್ಮ ಪಾಡಿ ತಾವು ಉಳ್ಕೊಂಡಾರ. ಬ್ಯಾಡ ಇವ್ರ ಕೂಟಿ ಹಾಕಿರ್ಬೇಕು ಅಂತೇಳಿ ಅಷ್ಟೇ. ಹಂಗಂತೀರ? ಏನಪ್ಪ ಮನಿಗೆ ಬರ್ಲಿಕ್ಕೆ ಕಟ್ಟೋತ ಎಲ್ಲೇ ಒಂದು ಬತ್ತೇಲಾರ ಇದಾಳ ಅಂತ ಕಣ್ಣಿಗೆ ಕಾಣಂಗಾರ ಇದ್ದಿದ್ರ ಕಿತ್ತತ್ತಾಗ. ನಿಗಿಂತ ಹೆಚ್ಚಿನ ಚಿಂತಿ ಅವ್ರಿಗೆ ಐತಲ್ಲಿ. ಮಗ ಏನ ಒಬ್ನ ಮಗ ಇದ್ದವ್ ಹಿಂಗ್ ಹೋಗ್ಯಾನ ಅಂತೇಳಿ ಏನು ಆಗುದಿಲ್ಲ, ತಲೆ ಕೆಡಿಸ್ಕೊಬೇಡ. ಅತ್ತೆ ಅದು ಹೇಳ್ರಿ, ಊಟ ಮಾಡಿ ಹೇಳ್ರಿ. ನೀವು ಹಿಂಗೆ ಚಿಂತೆ ಮಾಡ್ಕೊ ಕೂತ ನಾಳೆ ನಿಮ್ಗೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡ್ತೀರಿ? ಆಕೊಂಥರ ಕಾಡ್ತಾಳ, ಈಗೊಂಥರ ಕಾಡ್ತಾಳ. ಏನದೇ ಇದು? ಏನು ಜಗತ್ನಾಗ ಎಲ್ಲದಾಗೈತೆ ಅನ್ನಂಗ ಮಾಡ್ತಾಳತ್ತಾಗ. ಓಡಾಗ್ಯಾಳ ಇವನು ಬಿಟ್ಟು ಇನ್ನೊಬ್ಬ ಕೊಟ್ಟೋಗಿದ್ರೆ ಸುಮ್ಮನೆ ಇರ್ತಿದ್ದಿಲ್ಲ ನಾವು? ಹಂಗ ಅನ್ಕೊಂಡಿರ್ಬೇಕು. ಎಲ್ಲದ್ದಿ ಮಾಕ್ ಮಾಡಿದೆ ಯೋಚನೆ ಮಾಡ್ತಾಳೆ. ಆ ಯೋಚನೆ ಅಕ್ಕಿಗಿದ್ದಿತ್ತಂದ್ರೆ ಅಕ್ಯಾಕ ಹಂಗೆ ನಮ್ಮನ್ನು ಬಿಟ್ಟು ಹೋಗಿರ್ತಿದ್ಲು. ಈಕಿಗೋಬೇಕಿಗೆ ಯೋಚನೆ, ಮತ್ತೆ ಯಾರಿಗಿಲ್ಲ ಯೋಚನೆ. ಏನೋ ಆಗೈತಿ ಈಗ ತಪ್ಪು, ಅದನ್ನ ಬೆಳೆಸ್ಕೊಂಡು ಹೋಗುದನ್ರಿ ಎತ್ತಿಯಾರ. ಏನು ಎಷ್ಟು ವರ್ಷ ಇದನ್ನ ಸಾಧಿಸ್ತೀರಿ ಹೇಳ್ರಿ? ಇನ್ನಾರ ಬಿಟ್ಬಿಡ್ಬೇಕಾ? ಅದನ್ನ ಬಿಟ್ಕೊಂಡ್ ಕುಂದ್ರ ನಮಗೆ ಯಾರಿಗೆ ಬಿಡೋದಾಗದಲ್ಲ. ತೆಲಿಬೇನತ್ತಾಗ ಬಿಟ್ಕೊಂಡ್ ಕೂತ್ಬಿಡ್ಬೇಕಂತ ಬಿಟ್ಬಿಡ್ಬೇಕಂತ. ಏನ್ ಮಾಡಕ್ಕೇನು ಕೆಲಸ ಬಗ್ಸಿ ಐತೆ ಇಲ್ಲ ನಿನಗೆ? ಚಿಂತೆ ಮಾಡಕತ್ತಾಳ ಇಲ್ಲಿ ಚಿಂತಿನ ಎಲ್ಲೇ ಯೋಚನೆ ಮಾಡಕತ್ರ 108 ಅದಾವ. ಅವನ್ನೆಲ್ಲ ಬಿಟ್ಟು ಖಾಲಿ ಪಿಲಿ ಆಗ್ಲಾರ್ದು ಹೋಗ್ಲಾರ್ದು ಚಿಂತೆ ಮಾಡಕ್ ಬಿಡು. ನಿಮಗ ಆಯ್ತು ತೋರಿ, ಏನಾರ ಮಾಡ್ಕೊರಿ. ದೇವ್ರ ಕಣ್ಣ ಮಣ್ಣು ತುಂಬಲಿ. ನಮಗಿಂತ ಅದೊಂದು ಗೋಳ ಕೊಟ್ನಲ್ಲ, ನಾನು ಅದು ಏನು ಅನ್ಯಾಯ ಮಾಡಿದ್ನೇ ಏನು? ಅವನು ನೋಡ್ತಾನೆ ಒಳ್ಳೆಯವ್ರು ಯಾರ ಕೆಟ್ಟವ್ರು ಯಾರ ಅಂತೇಳಿ. ಹೌದು, ಒಳ್ಳೆಯವ್ರು ಯಾರ ಕೆಟ್ಟವ್ರು ಯಾರ ಅಂತೇಳಿ ದೇವ್ರು ನೋಡ್ತಾನೆ. ಅದಕ್ಕೆ ಮತ್ತೆ ಸುಮ್ಮನೆ ನನಗೆ ಅದನ್ನ ಮಾತಾಡಕ್ಕೆ ಇಷ್ಟ ಇಲ್ಲ. ನನ್ನ ಮಗಳು ಇನ್ನು ಕಟ್ಕೊಂಡು ಅವನ ಜೊತೆ ಚಂದ ಜೀವನನಾರ ಮಾಡಾಕತ್ತಾಳ. ಇವತ್ತು ಹೋಗ್ಯಾಳ ಅಂದ್ರೆ ಅವನ ಜೊತೆಗೆ ಅದಾಳ ಅನ್ನೋ ಧೈರ್ಯನಾರ ಐತ್ ನನಗೆ. ನಿಮ್ಮ ಮಗಳು ಅದಾಳಲ್ಲ,
ಓಡಾಗಿ ಬಿಟ್ಬಿಟ್ಟು ಬಂದ್ಲಲ್ಲ ಎಲ್ಲ ಮುಗಿಸ್ಕೊಂಡು ಹಂಗಂತ್ರು ಬಂದು ಕುಂತ ಅಡಾಂತರ ಜೀವನ ಆಗಿಲ್ಲಲ್ಲ. ಮಾತೆತ್ತಿದ್ರೆ ಹಿಂಗೆ ಮಾತಾಡ್ತೀನಿ ನೋಡಿ, ನಿನ್ ಮಾತೆತ್ತಿದ್ರೆ ಹಿಂಗೆ ಮಾತಾಡ್ತಿ. ಮತ್ತೆ ಹಿಂಗೆ ಮಾತಾಡೋದಕ್ಕೆ ಮತ್ತೆ ನಾ ಹೇಳೋದು ಮತ್ತೆ ಯಾಕೆ ನನ್ನ ತೆಲಿಗೆ ಗಿವ್ ಅನ್ಬಾರ್ದಂತತಿ ಅಂತೇಳಿ ಹಿಂಗೆ ಮಾತಾಡೋದಕ್ಕೆ ನಾನು ಹಿಂಗೆ ನಡ್ಕೊಳ್ಳೋದು. ನೀನಾತ ನಿನ್ನ ಮಗಳಾತು ಹಿಂಗೆ ಮಾಡಿ 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 ನನ್ನ ಮಗಳು ಹಂಗೆ ಮಾಡಿಟ್ಟಿರಿ. ಪಾಪ ನನ್ನ ಮಗಳು ಒಂದು ಸ್ವಲ್ಪ ದಿನ ಕಾದಿದ್ದೆ ಅಂದ್ರೆ ಯಾಕ ಆಕಿನ ಕೊಟ್ಟು ಮದಿ ಮಾಡ್ಬೋದಿತ್ತಲ್ಲ. ನೀನಂತರೂ ನೀನು ಪುರ್ಸತ್ತಿಂದ ಓಡಾಗಿ ತಂದು ಮದಿ ಮಾಡಿದಲ್ಲ. ಓಡೋದಕ್ಕೆ ನಡ್ಕೊಂಬಂದು ಲಗ್ನ ಮಾಡಕ್ ನನಗೇನು ತಲೆ ಕೆಟ್ಟಿಲ್ಲ. ಯಾ ಮಾತಂತ ಮಾತಾಡ್ತೀರಿ? ಯಾಕ ನನ್ನ ಮಗ ಏನು ಗಡ್ಸ ಏನ ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತಾನ? ಇದೆಲ್ಲ ತಲೆಯಾಗಿ ಇಟ್ಕೋಬೇಡ್ರಿ ನೀವು. ಯಾವ್ದ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಇಂಥವೆಲ್ಲ ಸುಮ್ಮನೆ ಇರ್ತೇನೆ ಅಂತೇಳಿ ಏನು ಬಾಯಿಗೆ ಬಂದಾಗ ಮಾತಾಡ್ತೀರಿ? ಅಡಿಯಪ್ಪ ಐತ್ರ ಒಳಗೆ ಬೇಕಾದಷ್ಟು ಕೆಲಸದ ಖಾಲಿ ಪುಕ್ಕಟ್ಟಿ ಅದಕ್ಕೆ ಇಲ್ಲಿಂದ ಹಾಕೋಗೋನತ್ತಾಗ. ಇವ ನೀನು ಮಾತಾಡ್ತಿ ಒಂದ ಬರ ಅಂದ್ರೆ ಅಡ್ಡಿಲ್ಲ ಬಡ್ಡಿಲ್ಲ ನೋಡವ ನಿನ್ ಮಾತಿಗೆ. ಅಯ್ಯೋ ಅಲ್ಲಿ ಕಟ್ಟಬೇಡಿ, ಹೆಂಡತಿ ಪರ ವಹಿಸ್ತಿಲ್ಲ ಒಂದು ಅಳತಿ. ಊರ್ಬಾಡೆ ನಾಡ್ಬಾಡೆ ಪಾಪ ಮೊನ್ನೆ ಹೋಗಿದ್ದೆ ಮಾತಾಡ್ಸಕ್ಕೆ. ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಲ್ಲ. ಯಮ್ಮ ನಾ ಮಾಡಬಾರ್ದಾಗಿತ್ತು ಬೇ ತಪ್ಪು, ನನ್ನಿಂದನೇ ಆಗಿದ್ದೆಲ್ಲ ತಪ್ಪು. ನಾ ಮಾಡಬಾರ್ದಾಗಿತ್ತು ಈ ಕೆಲಸನ. ನಾನು ನಮ್ಮಪ್ಪ ನಮ್ಮವ್ವ ನಿಂದು ಎಲ್ಲರದು ಮರ್ಯಾದೆ ತೆಗೆದ್ಬಿಟ್ಟೆ. ನಮ್ಮ ತಪ್ಪಾತ್ಬೇಕು ಕ್ಷಮಿಸ್ಬೇ ಅಂತೇಳಿ ಪಾಪ ಭಾಳ ಬೇಜಾರು ಮಾಡ್ಕೊಂಡ್ಲಲ್ಲ. ಆಕಿ ಮಾಡಿದ ತಪ್ಪು ಅರಿವು ಆಗೈತಿ. ಮನುಷ್ಯ ತಪ್ಪು ಒಪ್ಕೊಂಡಾಗ ನಾವು ಬದುಕಕ್ಕೆ ಒಂದು ಅವಕಾಶ ಅಂತ ಕೊಡ್ಬೇಕಲ್ಲ. ಹಂಗೆ ಮಾಡಬಾರ್ದು ಗೊತ್ತನ. ಅಯ್ಯೋ ದೇವ್ರೆ ಪಾಪ ಎಷ್ಟು ನೊಂದ್ಕೊಂಡ್ಲಕ್ಕಿ. ನನ್ನ ಮಗಳಂತರೂ ಕೂಡ ಆಗಲಿ ರಾತ್ರಿ ಅಂದ ಕಣ್ಣೀರಾಗ ಕೈ ತೊಳ್ಯಾಕತ್ತಾಳ ಪಾಪ. ಕೊಟ್ಟಾರ ನಿನಗೆ ಅವಕಾಶ, ಸುಮ್ಮನಿರ್ಬೇ.